ಎಲ್ಲೋದ್ಲಪ್ಪ ಈ ಆಶಾ? ಅವಳು ಇವತ್ತು ರಜಾ, ಭಾನುವಾರ ಮನೆಗಿದ್ದಾಳೆ. ಇರ್ಬೇಕಾಗಿತ್ತಲ್ಲ ಇಲ್ಲೇನೆ. ಎತ್ತ ಹಾಳಾಗೋದ್ಲು, ರೂಮ್ ಒಳಗಿದ್ದಾಳೇನು ನೋಡೋಣ. ನನಗೆ 1,000 ರೂಪಾಯಿ ದುಡ್ಡು ಬೇಕು. ಕೊಟ್ಟೆ ಕೊಡ್ತಾಳೆ. ನಮ್ಮ ಅಣ್ಣ ಅವತ್ತು ಹೇಳಿದಾನಲ್ಲ ನನ್ನ ಬಗ್ಗೆ, ಹೆದರ್ಕೊಂಡು ಕೊಡ್ತಾಳೆ. ಆಮೇಲೆ ನಾನು ಎಲ್ಲಾದ್ರೂ ಹೋಗ್ಬಿಡ್ತೀನಿ, ಅವಳ ಮೇಲೆ ಬರುತ್ತೆ ಅಂತ. ಆ ರೂಮಾಗಿರ್ಬೇಕು, ನೋಡೋಣ ಹೋಗಿ. ಏ ಆಶಾ, 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 ಇಲ್ಲೂ ಇಲ್ವಲ್ಲಪ್ಪ ಇವಳು. ಎಲ್ಲೋದ್ ಇವಳು? ಯೋ ಮನೆ ಬೇಕದ ಕೈ ಇಲ್ಲೇ ಬಿಟ್ಟು ಎಲ್ಲೋ ಹೋಗಿದ್ದಾಳೆ. ಇದೇ ಒಳ್ಳೆ ಚಾನ್ಸು ಅವಳನ್ನ ಸಿಗಾಕ್ಸಕ್ಕೆ. ನಾನು ಈ ಕೀಬಂಚ ಹೊತ್ಕೊಂಡು ಹೋಗ್ಬಿಡ್ತೀನಿ. ಎಲ್ಲೋ ಹೋಗ್ಯಾಳೋ ಏನೋ, ಬೇಗ ಹೊತ್ಕೊಂಡು ಹೋಗ್ಬೇಕು. ಹಬ್ಬ, ಸದ್ಯ ಇವತ್ತಾದ್ರೂ ಸಿಕ್ತಲ್ಲ, ಅವಳಿಗೆ ಸರಿಯಾಗಿ ಉಗಿಸ್ಬೋದು. ಅಮ್ಮ ಅಪ್ಪಂತಾಗಿ ಎಲ್ಲರ ತಗೊಂಡು ನಮ್ಮ ಅಣ್ಣನ ತಗೋ ಉಗಿಸ್ತೀನಿ. ಅವಳಿಗೆ ಜವಾಬ್ದಾರಿ ಇಲ್ಲ ಅಂತಾನೆ ಇವಳು ಕೈಗೆ ಕೊಡ್ತಾರೆ. ಇವಳು ಕೈಗೆ ಮನೆ ಜವಾಬ್ದಾರಿ ಅಲ್ಲ. ನಮ್ಮಮ್ಮಗೆ ಬುದ್ಧಿನೇ ಇಲ್ಲ. ನೆನ್ನೆ ಮನೆ ಬಂದಿರೋಳ ಕೈಗೆ ಕೀ ಬಂಚ್ ಕೊಡ್ತಾರೆ. ನನ್ನ ಕೈಗಾದ್ರೂ ಕೊಟ್ಟರೆ ನಾನು ಚೆನ್ನಾಗಿ ಇಕ್ಕೆಮಲ್ವಾ? ಈಗ ನೋಡು ಏನು ಮಾಡ್ತೀನಿ ಅಂತಾನೆ. ಕುತ್ಕೊಂಡ್ಬಿಡ್ತೀನಿ. ನಾನು ಏನು ಗೊತ್ತಿದ್ಲೇ ಹೇಳ್ತಾರ, ಈಗಿನ ಬಂದೆ ಅಂತ ಹೇಳ್ಬೋದು. ಓ ನಿಶಾ, ನಿಶಾ ಯಾವಾಗ ಬಂದೆ ನಿಶಾ? ಅಯ್ಯೋ ಈಗಿನ ಇದೇ ತಾನೇ ಬಂದು ಇಲ್ಲೇ ಕುತ್ಕೊಂಡಿದ್ದೀನಿ. ನನಗೆ ಅಲ್ಲಿ ಕಾಲೇಜ್ ಹತ್ರ ಹೋಗಿ ಬಂದಿದ್ಕೋತ್ಕು ಸುಸ್ತಾದಂಗಾಯ್ತು. ಅದಕ್ಕೆ ಇಲ್ಲಿ ಕುತ್ಕೊಂಡೆ. ನನಗೆ ಒಂದು ಲೋಟ ಕಾಫಿ ಕಾಸು ಕೊಡಿ. ಕಾಫಿನಾ? ಸರಿ ಇರು, ಈಗ ನಿಮ್ಮ ಅಣ್ಣ ನಿಮ್ಮ ಅಪ್ಪ ಎಲ್ಲರೂ ಬರ್ತಾರೆ, ಎಲ್ರಿಗೂ ಸೇರಿಸಿ ಕಾಸ್ತೀನಿ. ಇಲ್ಲ ಇಲ್ಲ, ನನಗೆ ತಲೆ ನೋಯ್ತೈತೆ, ಬೇಗ ಕಾಫಿ ಕಾಸು ಕೊಡ್ರಿ. ಹೋಗಿ ಹೋಗಿ. ಹೌದಾ, ತಲೆನೋವಾ? ಸರಿ ಆಯ್ತು, ಬಂದೇ ಇರು, ಕಾಸ್ಕೊಬತ್ತೀನಿ. ಓ, ಕೀ ಬಂಚು ರೂಮಲ್ಲಿ ಬಿಟ್ಟಿರೋದು ಮರ್ತಿದ್ದಾಳೆ ಅನ್ಸುತ್ತೆ. ನಾನು ಕಾಫಿ ಕಾಸು ಕೊಡು ಅಂದ ತಕ್ಷಣ ಬಾತ್ರೂಮ್ಗೆ ಹೋಗಿದ್ಲೋ ಎಲ್ಗೋಗಿದ್ಲು, ಅದಕ್ಕೆ ಓಡ್ ಬಂದಾಳೆ. ನಾನು ಕಾಫಿ ಅಂದ ತಕ್ಷಣ ಆ ಕೀ ಬಂಚ್ ವಿಷಯ ಮರ್ತು ಬಿಟ್ಟಿದ್ದಾಳೆ. ಓ ನಿಶಾ, ನಿಶಾ ಏನಣ್ಣ? ನಿಮ್ಮ ಅತ್ತಿಗೆ ಎಲ್ಲೋದ್ಲು? ಅದಕ್ಕೆ ನನಗೆ ಯಾಕೋ ತಲೆ ನೋಯ್ತಿತ್ತು, ಕಾಫಿ ಮಾಡ್ಕೊಡ್ರಿ ಅಂತಂದೆ ಕಾಸ್ಕೊಬರಕ್ಕೆ ಹೋಗಿದ್ದಾರೆ. ಯಾಕಣ್ಣ ಏನಾಯ್ತು? ಗ್ಯಾಸ್ ತುಂಬಿಸ್ಕೊಬರಕ್ಕೆ ಹೋಗಿದ್ದಲ್ಲ, ತಗೊಂಬರ್ಲಿಲ್ವಾ ಗ್ಯಾಸು? ಇಲ್ಲ, ಅಲ್ಲಿ ಇಟ್ಟು ಬಂದಿದ್ದೀನಿ, ದುಡ್ಡು ಕೊಡ್ಬೇಕಲ್ಲ, ಅದಕ್ಕೆ ದುಡ್ಡು ಇಸ್ಕೊಂಡು ಹೋಗೋಣ ಅಂತ ಬಂದೆ. ಹೋಗ್ಬೇಕಾದ್ರೆ ಮರ್ತೇ ಹೋಗಿದ್ದೆ, ಇಸ್ಕೊಂಡು ಹೋಗ್ಬೇಕು. ಎಲ್ಲಿ ನಿಮ್ಮ ಅತ್ತಿಗೆ? ಆಶಾ, ಆಶಾ ಬೇಗ ಬಾ ಇಲ್ಲಿ. ಏನ್ರಿ? ತಗೋ ನಿನ್ ಕಾಫಿ ಕುಡಿ. ಆಶಾ, ಆಶಾ ಹೋಗಿ 1,000 ರೂಪಾಯಿ ದುಡ್ಡು ತಗೊಂಬ, ಗ್ಯಾಸ್ ತುಂಬಿಸ್ಕೊಂಡು ಹೋಗಕ್ಕೆ ತಾಂಬರಕ್ಕೆ. ನಾನು ದುಡ್ಡೇ ತಗೊಂಡು ಹೋಗ್ಲಿಲ್ಲ. ಹೌದಾ, ದುಡ್ಡು ತಗೊಂಡು ಹೋಗ್ಲಿಲ್ವಾ? ಅಯ್ಯೋ, ಮತ್ತೆ ವಾಪಸ್ ಬರ್ಬೇಕಾಯ್ತಾ? ಇರ್ರಿ, ತಗೊಂಬಂದು ಕೊಡ್ತೀನಿ ದುಡ್ಡು. ಬೇಗ ಬೇಗ ತಗೊಂಬ. ಆಯ್ತು ಇರ್ರಿ, ಒಂದು 5 ನಿಮಿಷ. ಬಾಣ ಕಾಫಿ ಕುಡಿ. ಬೇಡ ಬೇಡ, ಮೊದಲು ಗ್ಯಾಸ್ ತುಂಬಿಸ್ಕೊಂಬರ್ಬೇಕು, ಆಮೇಲೆ ನೋಡೋಣ ಬಂದಾಗ. ನೀನು ಕುಡಿ. ಆಶಾ ಬೇಗ ತಗೊಂಬ. ಬೇಗ ತಗೊಂಬನ್ನಿ, ಅಣ್ಣ ಕಾಯ್ತಾ ಇದ್ದಾರೆ. ರೀ ರೀ, ಅದು ಏನು ಆಯ್ತು ಗೊತ್ತಾ? ಅದು ಮನೆದು ಬೀಗ ಗೊಂಚಲಿತ್ತಲ್ಲ, ಅದು ಕಾಣಿಸ್ತಾ ಇಲ್ಲ. ಏನು? ಮನೆ ಕೀ ಕಾಣಿಸ್ತಾ ಇಲ್ವಾ? ಎಲ್ಲಿಟ್ಟಿದೆ ಆಶಾ? ಅಲ್ಲ ಅಮ್ಮಯ್ಯ, ನೀನಾದ್ರೆ ಚೆನ್ನಾಗಿ ನೋಡ್ಕೊಂತೀನಿ ಅಂತ ನಿನ್ ಕೈ ಕೊಟ್ರೆ ನೀನು ಎಲ್ಲಿಟ್ಟೆ? ಎಲ್ಲಿಟ್ಟಿದ್ದ ನೆನಪಿಸ್ಕೊ ಒಂದು ಸ್ವಲ್ಪ. ಅಯ್ಯೋ ರೀ, ನಾನು ರೂಮಲ್ಲಿಟ್ಟು ಬಾತ್ರೂಮ್ಗೆ ಹೋಗೋಣ ಅಂತ ಹೋದೆ. ಹೋಗಿ ಬರೋವಷ್ಟರಲ್ಲಿ ಇವಳು ಕುಂತಿದ್ಲು. ನನಗೆ ತಲೆ ನೋಯ್ತಿದ್ದೆ, ಕಾಫಿ ಮಾಡ್ಕೊಡ್ರಿ ಅದಕ್ಕೆ ಅಂತ ಅಂದ್ಲು. ನಾನು ಅದಕ್ಕೆ ಆ ಕೀ ಮಾಡ್ಬಿಟ್ಟು ಕಾಫಿ ಮಾಡ್ಕೊಂತ ತಂದ್ಕೊಟ್ಟೆ. ಈಗ ಹೋಗಿ ನೋಡಿದ್ರೆ ಅಲ್ಲಿ ಕೀ ಬಂಚೆ ಇಲ್ಲ. ಏನಾಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ. ನನಗೆ ಯಾಕೋ ಭಯ ಆಗ್ತಿದೆ ಕಣ್ರಿ. ಕೀ ಬಂಚು ಕಾಣಿಸ್ತಾ ಇಲ್ವಾ? ಅಯ್ಯೋ 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 ಅಯ್ಯೋ, ಎಲ್ಲಿಕ್ಕಿದ್ರಿ ಅದಕ್ಕೆ? ಅಲ್ಲ, ಜವಾಬ್ದಾರಿ ಕೊಟ್ರೆ ಸರಿಯಾಗಿ ನೋಡ್ಕೋಬೇಕು ತಾನೆ. ನಮ್ಮಮ್ಮ ಅಪ್ಪ ನೀನು ಬುದ್ಧಿವಂತೆ, ತುಂಬಾ ಚೆನ್ನಾಗಿ ಮನೆ ನಿಭಾಯಿಸ್ಕೊಂಡು ಹೋಗ್ತೀಯ ಅಂತನ ಕೀನೆಲ್ಲ ನಾನು ನಿಮ್ಮ ಕೈ ಕೊಟ್ರು, ಮನೆ ಜವಾಬ್ದಾರಿನ ನಿಮ್ಮ ಕೈ ಕೊಟ್ರು. ಆದ್ರೆ ನೀವೇನ್ ಮಾಡಿದ್ರಿ? ಬೇಜವಾಬ್ದಾರಿಯಿಂದನ ಕೀಗಳನ್ನ ಕಳೆದಾಕಿದಿರಲ್ಲ. ಇಷ್ಟೊಂದು ನೆಗ್ಲಿಜೆನ್ಸಿ ಇರಬಾರ್ದು. ಅಣ್ಣ ನೋಡು ಹೆಂಗ್ ಮಾಡಿದ್ದಾರೆ ನಿನ್ನ ಹೆಂಡತಿ. ನಿಶಾ, ಸ್ವಲ್ಪ ಸುಮ್ಮನೆ ಕುತ್ಕಂತೀಯಾ? ಟೀ ಕುಡಿತಾ ಇದೆಯಾ? ಕುಡಿ ಸುಮ್ಮನೆ. ಏನಾಯ್ತು ಅಂತನ ನೋಡೋಣ. ಎಂಥವ್ರಿಗಾದ್ರೂ ಒಂದ್ಸಲ ಆದ್ರೂ ಮರು ಬಂದೇ ಬರುತ್ತೆ. ಎಲ್ಲ ಇಟ್ಟು ಮರ್ತಿದ್ದಾಳೆ. ಎಲ್ಲಿಟ್ಟಿದೆ ಅಂತ ನೆನ್ಸ್ಕೊ ಆಶಾ. ಎಲ್ಲಾದ್ರೂ ಬಾತ್ರೂಮ್ಗೆ ಹೋದಲ್ಲ, ಅಲ್ಲೇನಾದ್ರೂ ತಗೊಂಡೋದ? ಓ, ನಾನು ಯಾಕ್ರಿ ಬಾತ್ರೂಮ್ಗೆ ತಗೊಂಡೋಗ್ಲಿ? ನಾನು ರೂಮ್ ಒಳಗಿಟ್ಟು ಹೋದೆ. ಬಂದ ತಕ್ಷಣ ತಗೊಳ್ಳೋಣ ಅಂತ ಅನ್ಕೊಂಡೆ. ಇನ್ನೇನು ಬಿಡು, ಬರ್ತೀನಲ್ಲ ಅಂತ ಅಲ್ಲೇ ಇಟ್ಟೋದೆ. ನಾನು ಎಲ್ಲಾದ್ರೂ ಬಚ್ಚಿಟ್ಟಾದ್ರೂ ಹೋಗ್ಬೇಕಾಗಿತ್ತು. ಇಷ್ಟು ದಿನ ಬಚ್ಚಿಟ್ಟೆ ಹೋಗ್ತಿದ್ದೆ. ಆದರೆ ಇವತ್ತು ಯಾಕೋ ಅರ್ಜೆಂಟ್ ಆಯಿತು, ಯಾಕೋ ಹೊಟ್ಟೆ ಗುಣ ಅನ್ನಂಗಾಯ್ತು. ಅದಕ್ಕೆ ಅಲ್ಲೇ ಹಾಕ್ಬಿಟ್ಟು ಮಂಚದ ಮೇಲೆ ಬಾತ್ರೂಮ್ಗೆ ಹೋದೆ. ಆದರೆ ಈಗ ಕೀ ಕಾಣಿಸ್ತಾ ಇಲ್ಲ. ನನಗೆ ಯಾಕೋ ಭಯ ಆಗ್ತಿದೆ. ಏನಾಯ್ತು ಏನೋ? ಏನಾಯ್ತು? ಯಾರಾದರೂ ಹೊತ್ಕೊಂಡು ಹೋದ್ರ ಮನೆ ಒಳಗೆ ಬಂದು? ಹೊರಗಡೆಯವರು ಯಾರು
ಬರಲ್ಲ ನಮ್ಮ ಮನೆ ಒಳಿಕೆ. ಏನೋ ಅಷ್ಟು ಧೈರ್ಯವಾಗಿ ಬಂದ್ಬಿಡಕ್ಕಾಗತ್ತಾ? ನೀವೇ ಎಲ್ಲ ಇಟ್ಟು ಮರ್ತಿದ್ದೀರಾ. ಅದೆಲ್ಲ ಉದುರ್ಸ್ಕೊಂಬಂದ್ರೋ ಏನೋ ಗೊತ್ತಿಲ್ಲ. ನಿಶಾ, ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕಂತೀಯಾ? ಯಾಕೆ ಮಧ್ಯದಾಗ ಬಾಯಿ ಆಗ್ತಾ ಇದೆಯಾ? ನಾನು ಕೇಳ್ತಾ ಇದ್ದೀನಿ ತಾನೇ. ಯಾಕೆ ಏನಾಯ್ತು ಸಂಪತ್ತು? ಏನು ಇಲ್ಲಮ್ಮ, ಅದೇ ಮನೆ ಕೀಗಳೆಲ್ಲ ಆಶನ್ ಕೈ ಕೊಟ್ಟಿದ್ದಲ್ಲ, ಆ ಕೀ ಬಂಚ ಎಲ್ಲೋ ಇಟ್ಟು ಮರ್ತಿದ್ದಾಳೆ ಆಶಾ. ಅಯ್ಯೋ ಮರ್ತಿಲ್ಲ ಕಣ್ರಿ, ನಾನು ನಮ್ಮ ರೂಮ್ ಒಳಗೆ ಇಟ್ಟಿದ್ದೆ. ಆದ್ರೆ ಅಲ್ಲಿದ್ದು ಏನಾಯ್ತು ಅಂತ ಗೊತ್ತಿಲ್ಲ. ಇನ್ನೊಂದ್ಸಲ ನೋಡಕ್ಕಿಲ್ಲ ನಮ್ಮ ಆಶಾ. ಅಲ್ಲೇ ಎಲ್ಲೋ ಇರುತ್ತೆ, ಕೆಳಗಡೆ ಎಲ್ಲ ಬಿದ್ದಿರುತ್ತೆ, ಮಂಚರಡೆಗೋ ಅಥವಾ ಬೆಡ್ಶೀಟ್ ಅಥವಾ ದಿಂಬಡೆಗೋ ಎಲ್ಲ ನಾನು ನೋಡ್ಬೇಕಾಗಿತ್ತು. ಇರೋದು ಅಲ್ಲೇನೆ. ಎಲ್ಲೋಗುತ್ತೆ? ನಮ್ಮನೆಗೆ ಯಾರು ಬರಲ್ಲ. ಎಲ್ಲ ಕಡೆ ಹುಡುಕ್ತೈತೆ, ಆದ್ರೆ ಎಲ್ಲೂ ಸಿಗ್ಲಿಲ್ಲ. ಚೆನ್ನಾಗಿ ನೆನಪಿದೆ, ರೂಮಲ್ಲೇ ಹಾಕಿದ್ದೆ. ಇಲ್ಲೆಲ್ಲಾದ್ರೂ ಹಾಕೋದ್ರೆ ಯಾಕೆ ಯಾರು ಬಂದು ಓದ್ಕೊಂಡು ಹೋದವರು ಅಂತ ಬೈಕ್ ರೂಮ್ ಒಳಗೆ ಹಾಕಿ ಬಂದೆ ಹಂಗೂನು. ಆದ್ರೆ ರೂಮ್ ಒಳಗಿದ್ದು ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ವಲ್ಲ. ಏನಾಯ್ತು ಅಂತ ಗೊತ್ತಿಲ್ಲ ಅಂದ್ರೆ ನೀನು ರೂಮ್ ಒಳಗಿಟ್ಟಿಲ್ಲ, ಎಲ್ಲೋ ಇಟ್ಟು ಮರ್ತಿದ್ಯಾ ಅಷ್ಟೇನೆ. ರೂಮ್ ಒಳಗಿದ್ದಿದ್ರೆ ಅಲ್ಲೇ ಇರ್ಬೇಕಾಗಿತ್ತು. ಓಕೆ, ಅದಕ್ಕೇನು ಕೀ ಬಂಚ್ಗಳಿಗೇನು ರೆಕ್ಕೆ ಬಂದ್ಬಿಟ್ಟ ಆರ್ಗೆ ಹಾರ್ಕೊಂಡು ಹೋಗಕ್ಕೆ, ಅಥವಾ ಕಾಲ್ ಬಂದ್ಬಿಟ್ವಾ ನಡ್ಕೊಂಡು ಹೋಗಕ್ಕೆ? ಅದು ಎಲ್ಲಿ ಬಿಟ್ಟಿದ್ಯೋ ಏನೋ, ಚೆನ್ನಾಗಿ ನೆನ್ಸ್ಕೊ. ನೀನು ತುಂಬಾ ಬುದ್ಧಿವಂತೆ, ಜವಾಬ್ದಾರಿ ಚೆನ್ನಾಗಿ ನಿಭಾಯಿಸಿ ಅಂತ ನಮ್ಮ ಅಮ್ಮಯ್ಯ ನಿನಗೆ ಕೊಟ್ಟಿದ್ದು ಜವಾಬ್ದಾರಿನ. ಆದ್ರೆ ನೀನು ಈ ತರ ಬೇಜವಾಬ್ದಾರಿ ತಂದಿಂದನ ಮಾಡ್ತೀಯ ಅಂತ ಅವ್ರಿಗೇನು ಗೊತ್ತು? ಈಗ ಅವ್ರಿಗೂ ಗೊತ್ತಾಗುತ್ತೆ. ನೋಡಮ್ಮ, ನೋಡು ನಿನ್ ಸೊಸೆ ಹೆಂಗ್ ಮಾಡಿದಾಳೆ ಅಂತ ಇವತ್ತು. ಅಣ್ಣಂಗೆ ಇವಾಗ ಗ್ಯಾಸ್ ತುಂಬಿಸ್ಕೊಂಡು ಹೋಗಕ್ಕೆ ದುಡ್ಡು ಬೇಕಂತೆ, 1,000 ರೂಪಾಯಿ. ಈಗ ಏನ್ ಮಾಡ್ತಾರೆ? ATM ಕಾರ್ಡ್ ಎಲ್ಲನ ಅಲ್ಲೇ ಇದಾವೆ, ಟ್ರೆಜರಿ ಒಳಗೇನೆ. ಈಗ ATM ಇಲ್ಲ, ಏನೂ ಇಲ್ಲ. ಹೆಂಗ್ ತಗೊಂಡ್ಬರ್ತಾನೆ ಗ್ಯಾಸು? ದುಡ್ಡು ಕೊಡ್ಲಿಲ್ಲ ಅಂದ್ರೆ ಗ್ಯಾಸ್ ಎಲ್ಲ ಖಾಲಿ ಆಗುತ್ತೆ, ಬೇರೆಯವರೆಲ್ಲ ತಗೊಂಡು ಹೋಗ್ತಾರೆ. ನಾವ್ ಆಮೇಲೆ ಒಲೆಗೆ ಅಡಿಗೆ ಮಾಡ್ಬೇಕಾಗುತ್ತೆ. ಅಯ್ಯೋ ಏನೋ ಆಗೈತೆ, ಎಂತರ್ಗಾದ್ರೂ ಅರಳು ಮರಳು ಹಾಗೆ ಆಗುತ್ತೆ. ನಾನು ಎಷ್ಟೋ ಸಲ ಅಡಿಗೆ ಮನೆಗೆಲ್ಲ ಇಟ್ಟು ಎಲ್ಲ ಹುಡ್ಕಾಡಿದೀನಿ ದುಡ್ಡು ಬೇಕಾದಾಗ. ಏನ್ ಮಾಡಕ್ಕಾಗುತ್ತೆ? ಬಿಡು, ಈಗ ಅದನ್ನೇ ಎತ್ತಿ ಯಾಕಂಗ್ ಮಾತಾಡ್ತಾ ಇದ್ಯಾ? ಪಾಪ ಅವಳು ಬೇಜಾರ್ ಮಾಡ್ಕೊಳಲ್ವಾ? ನಿಮ್ ಸೊಸೆ ಬೇಜಾರ್ ಮಾಡ್ಕೊಂತಾಳೆ, ಆದ್ರೆ ನಾನೆಷ್ಟು ಬೇಜಾರ್ ಮಾಡ್ಕೊಂಡಿರಲ್ಲ. ಮಗಳಿದ್ದಂಗೆನೆ ಸೊಸೆಗೆ ಎಲ್ಲಾನ ಅಧಿಕಾರ ಎಲ್ಲ ವಹಿಸ್ಕೊಟ್ಟಲ್ಲ ನೀನು. ಈಗ ಅನುಭವಿಸು. ಏ ನಿಶಾ, ಬಾಯಿ ಮುಚ್ಕೊಂಡಿರ್ತೀಯಾ? ನಿನ್ಗೆ ಯಾಕೆ ಬೇಕು ಇದೆಲ್ಲನ? ಎಲ್ಲಿದ್ರು ಬೀಗ ಸಿಕ್ಕೇ ಸಿಗುತ್ತೆ, ಸುಮ್ಮನೆ ಇರು. ನೀನೇನು ಜಾಸ್ತಿ ಮಾತಾಡಬೇಡ. ಆಯ್ತಪ್ಪ, ನಾನ್ ಮಾತಾಡಲ್ಲ, ನೀನೇ ಮಾತಾಡು. ಈಗ ನಿನಗೆ ದುಡ್ಡು ಬೇಕಲ್ಲ, ಏನ್ ಮಾಡ್ತೀಯ? ಗ್ಯಾಸ್ ತುಂಬಿಸ್ಕೊ ಬರಕ್ಕೆ. ಬೇಗ ಹೋಗು, ಇಲ್ಲಾಂದ್ರೆ ಗ್ಯಾಸ್ ಯಾರಾದ್ರೂ ಓದ್ಕೊಂಡು ಹೋಗ್ತಾರೆ ಬೇರೆಯವರು. ಹೌದು ಕಣೋ ಸಂಪತ್ತು, ಬೇಗ ಹೋಗಿ ಗ್ಯಾಸ್ ತಗೊಂಬರಪ್ಪ. ಖಾಲಿ ಆದ್ರೆ ತಿರ್ಗಾ ಆಮೇಲೆ ಒಲೆ ಮಾಡಕ್ಕಾಗಲ್ಲ. ಹೋಗು ಹೋಗು. ಅಮ್ಮ, ದುಡ್ಡು ಬೇಕಲ್ಲಮ್ಮ ಈಗ 1,000 ರೂಪಾಯಿ. ಏನು ಮಾಡೋದು? ಸರಿ ಆಯ್ತು ಬಿಡು, ನನ್ನ ಫ್ರೆಂಡ್ ಹತ್ರ ಹಾಗೆ ಫೋನ್ಪೇ ಮಾಡಿಸ್ತೀನಿ ಅವ್ರಿಗೇನೆ, ಗ್ಯಾಸ್ನವ್ರಿಗೆ. ಸರಿ, ನಾನು ಹೋಗಿ ತಗೊಂಬರ್ತೀನಿ. ಆಶಾ, ಎಲ್ಲಿದೆ ಅಂತೇಳಿ ಹುಡ್ಕು, ಮನೆಯೆಲ್ಲನ ಒಂದ್ಸರಿ ಅಚ್ಚುಕಟ್ಟಾಗಿ ಹುಡ್ಕು. ಇಲ್ಲೇ ಎಲ್ಲೋ ಇಟ್ಟು ಮರ್ತಿರ್ತೀಯ ಅಷ್ಟೇನೆ, ಗೊತ್ತಾಯ್ತಾ? ನಾನು ಹೋಗಿ ಗ್ಯಾಸ್ ತಗೊಂಬರ್ತೀನಿ. ಸರಿ ಆಯ್ತು ರೀ, ಹೋಗಿ ತಗೊಂಬನ್ನಿ. ಅಯ್ಯೋ, ನನ್ನ ಬೇಜವಾಬ್ದಾರಿ ತಂದಿನ ಯಾರ್ಯಾರ ಹತ್ರನೋ ದುಡ್ಡು ಕೇಳಂಗಾಯ್ತಲ್ವಾ ನಿಮಗೆ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನಾನು ಹುಡುಕ್ತೀನಿ. ನಿನ್ನ ಫೋನ್ ಇಲ್ವೇನೋ? ಫೋನ್ನ ಕಳಿಸು ದುಡ್ಡ. ಇಲ್ಲಮ್ಮ, ಫೋನಾಗೂ ಖಾಲಿ ಆಗಿಬಿಟ್ಟೈತೆ. ಇರೋದೇ ಎಷ್ಟು 200 ರೂಪಾಯಿನೋ ಐತಷ್ಟೇ. ಅಲ್ಲ, 500 ರೂಪಾಯಿ ಇರಬೇಕು ಮಿನಿಮಮ್ ಬ್ಯಾಲೆನ್ಸ್, ಅಷ್ಟೇ ಇರೋದು. ಬಿಡು, ನಾನು ನನ್ನ ಫ್ರೆಂಡ್ ಹತ್ರ ಹಾಕ್ಸ್ಕೊಂತೀನಿ. ಸರಿ ಆಯ್ತು, ಹೋಗಪ್ಪ, ಹೋಗು ಬೇಗ ಬಾ. ಏನಮ್ಮ ಆಶಾ, ಏನು ಈ ತರ ಆದ್ರೆ ಹೆಂಗೆ? ಸ್ವಲ್ಪ ಜವಾಬ್ದಾರಿಯಿಂದ ಇರಬೇಕು. ನೀನು ಎಲ್ಲಾದ್ರೂ ಹೊರಗಡೆಗೆ ಹೋಗಂಗಿದ್ರೆ ಈ ಬೀಗನ ಅಚ್ಚುಕಟ್ಟಾಗಿ ಎಲ್ಲಾನು ಇಕ್ಕೋಬೇಕು ಒಂದ್ ಜಾಗದಕ್ಕೆ. ಯಾರಿಗೂ ಸಿಗ್ಬಾರ್ದು, ನಿನ್ಗೆ ಮಾತ್ರ ಸಿಗ್ಬೇಕು. ಆತ ಜಾಗದಕ್ಕೆ ಇಕ್ಕೋಗ್ಬೇಕು ನೀನು, ಗೊತ್ತಾಯ್ತಾ? ನೀನ್ ಜವಾಬ್ದಾರಿ ಕೊಟ್ಮೇಲೆ ನೀನೇ ಜವಾಬ್ದಾರಿ, ಅಲ್ಲೇನೇ ಏನೇ ಆದ್ರೂ. ಈಗ ಬೀಗ ಯಾರು ಹೊತ್ಕೊಂಡೋದ್ರು? ಯಾರಾದ್ರೂ ಕಳ್ರು ಗಿಲ್ರು ಹೊತ್ಕೊಂಡು ಹೋಗಿದ್ರು, ಆಮೇಲೆ ಏನಾದ್ರೂ ಬಂದು ಕಳ್ತನ ಮಾಡ್ಕೊಂಡು ಹೋದ್ರೆ ಏನ್ ಗತಿ? ಹೌದು, ಹಂಗೆ ಕೇಳು ಕೇಳು. ನಾನು ಕೇಳ್ತಾ ಇದೀನಿ ತಾನೆ, ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊ. ಹೋಗು ಹೊರಗೆ, ಅಲ್ಲಿ ಎಲ್ಲಾದ್ರೂ ಬಿದ್ದಿರ್ಬೇಕೇನೋ, ಮನೆ ಸುತ್ತನ ಒಂದ್ಸಲಿನ ರೌಂಡ್ ಹಾಕೊಂಡು ನೋಡ್ಕೊಂಬ ಹೋಗು. ನಾನೇ ಹೋಗೋಣ? ಕಳ್ದಾಕಿರೋರು ಹೋಗಿ ಹುಡುಕ್ತಾರೆ ಬಿಡು, ನನ್ಗೆ ಯಾಕದ್ರ ಚಿಂತೆ. ನಾನೇನ್ ಕಳ್ದಾಕಿಲ್ವಲ್ಲ. ಸುಮ್ಮನೆ ನಡಿಯೇ, ಹೋಗಿ ಹುಡ್ಕೋಗೆ. ಸರಿ ಆಯ್ತು ಬಿಡು, ನಾನು ಎಲ್ಲ ಹೊರಗಡೆ ಎಲ್ಲ ಹುಡುಕ್ತೀನಿ, ನೀವಿಬ್ರು ಮನೆ ಒಳಗೆ ಹುಡುಕ್ರಿ. ಅತ್ತೆ ನನ್ ಕ್ಷಮಿಸ್ಬಿಡಿ ಅತ್ತೆ, ಇನ್ನೊಂದ್ಸಲ ಹಿಂಗ ಆಗ್ದಂಗೆ ನೋಡ್ಕೊಂತೀನಿ. ಬನ್ನಿ ಅತ್ತೆ, ಇಬ್ರು ಹುಡ್ಕನ. ಎಲ್ಲಿದ್ಯೋ ಏನೋ, ರೂಮ್ ಒಳಗು ಅಡುಗೆ ಮನೆಗೂ ಅಲ್ಲೇ ನಾನು ಜಾಸ್ತಿ ಓಡಾಡೋದು. ನನಗೆ ಚೆನ್ನಾಗಿ ನೆನಪಿದೆ, ರೂಮ್ ಒಳಗೆ ಇಟ್ಟಿದ್ದೆ. ಅಯ್ಯೋ ಏನಾಯ್ತೋ ಏನೋ ದೇವ್ರೆ. ನಡಿ, ರೂಮ್ ಒಳಗೆ ಮೊದಲು ಹುಡ್ಕನ. ಮಂಚದಾಗೆ, ಮಂಚದಡೆಗೆ, ಹಾಸಿಗೆ ಅಡೆಗೆ ಎಲ್ಲಾನ ಎಲ್ಲಾದ್ರೂ ಇಟ್ಟು ಮರ್ತಿರ್ತೀಯ. ನಡಿ ನಡಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.